ಚಾನಲ್. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ಒಳ್ಳೆ ಹೆಲ್ತಿ ರೆಸಿಪಿ ನಾನು ನಿಮಗೆ ತಂದಿದ್ದೀನಿ. ನಿಮಗೆ ಮಕ್ಕಳು ಯಾರಾದರೂ ಸಣ್ಣಕ್ಕಿದ್ದಾರೆ, ಇವ್ರು ಎಷ್ಟು ತಿಂದು ದಪ್ಪ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಮತ್ತು ಹೆಣ್ಮಕ್ಳಲ್ಲಿ ಸರಿಯಾದ ಪಿರಿಯಡ್ ಆಗ್ತಾ ಇಲ್ಲ, ನಾವು ಎಷ್ಟು ತಿಂದರೂ ನಮಗೆ ಶಕ್ತಿ ಅನ್ನಿಸ್ತಾ ಇಲ್ಲ, ಯಾವಾಗ ನಮಗೆ ನಿಶಕ್ತಿ ಅಂತಲೇ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀರಾ? ತುಂಬ ಹೇರ್ ಫಾಲ್ ಇದೆ, ತುಂಬ ಸ್ಪ್ಲಿಟ್ ಎಂಡ್ಸ್ ಇದ್ದಾವೆ, ಮತ್ತು ಮುಖ ಎಲ್ಲ ಡ್ರೈ ಸ್ಕಿನ್ ಆಗಿದೆ, ನಮಗೆ ಮುಖದಲ್ಲಿ ಶೈನಿಂಗ್ ಇಲ್ಲ. ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ನೀವು ಎಕ್ಸ್ಟ್ರಾ ಪಿಲ್ಸ್ ತೊಗೊಳ್ತಾ ಇದ್ದೀರಾ? ಆ ಪಿಲ್ಸ್ನ ಈಗಲೇ ಸ್ಟಾಪ್ ಮಾಡಿ ನಾವೇ ಮನೆಯಲ್ಲಿ ತುಂಬ ಕಡಿಮೆ ರೇಟಲ್ಲಿ ಮತ್ತು ಈಸಿಯಾಗಿ ಈ ಬರ್ಫಿನ ನಾನು ತೋರಿಸೋ ವಿಧಾನದಲ್ಲಿ ನೀವು ಮಾಡ್ಕೊಂಡು ತಿಂದರೆ ಈ ಎಲ್ಲ ಸಮಸ್ಯೆಗೂ ನೀವು ಚೆಕ್ ಇಡ್ತೀರ ಅಷ್ಟೇ. ತುಂಬ ಈಸಿ ಆಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಅಡುಗೆ ಮಾಡೋಕ್ಕೆ ಬರದೇ ಇದ್ದವರು ಕೂಡ ಇದನ್ನ ಕರೆಕ್ಟಾಗಿ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ರೆ, ನೀವೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಗೆ ಸಜೆಷನ್ ಆಗುತ್ತೆ. ಮತ್ತು ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ತಟ್ಟೆಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಇದನ್ನು ಎಲ್ಲ ಸವರಿ ಇಡ್ತಾ ಇದ್ದೀನಿ. ನೀವು ಒಂದು ತಟ್ಟೆ ಬೇಕಾದರೂ ತೊಗೊಳ್ಳಿ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಟ್ರೇ ಇತ್ತು ಅಂದರೆ ಅದಕ್ಕೆ ಬೇಕಿದ್ರೂ ನೀವು ಅಪ್ಲೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೆ 2 ಚಮಚದಷ್ಟು ತುಪ್ಪ ಹಾಕಿ ನಾನಿಲ್ಲಿ 1 ಕಪ್ಪಿನಷ್ಟು ಬಾದಾಮಿ ತಗೊಂಡಿದ್ದೀನಿ. ಈಗ ಈ ಬಾದಾಮಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು. ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಒಂದು ಹೊರಗಡೆ ತೆಗೆದು ತಣ್ಣಗಾದ್ಮೇಲೆ ಕಡಿದು ನೋಡ್ರಿ, ಅದ್ರಾಗೆ ಒಳಗಿನ ತನಕನೂ ಕೆಂಪಗಾಗಿರಬೇಕು, ಆವಾಗ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು 1 ಕಪ್ಪಿನಷ್ಟು ಗೋಡಂಬಿ ತಗೊಂಡಿದ್ದೀನಿ. ಇದು ಬೇಗನೆ ರೋಸ್ಟ್ ಆಗುತ್ತೆ, ನಿಧಾನವಾಗಿಯೇ ನಾವು ಬೇಗ ಮಿಕ್ಸ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪಿನಷ್ಟು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಈ 3 ಸೇರಿಸಿ ನಾನು 1 ಕಪ್ಪಿನಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಚಮಚದಷ್ಟು ಬಿಳಿ ಎಳ್ಳು, ಇದನ್ನು ಕೂಡ ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಘಮ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದೆಲ್ಲ ಆಗಿದೆ, ನಾನೀಗ ಒಂದು ಪ್ಲೇಟ್ಗೆ ಹಾಕಿ ಇದನ್ನ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಈಗ ಇದೆಲ್ಲ ಆದಮೇಲೆ ನಾನು ಇದೇ ಕಡಾಯಿಗೆ ನಾನಿಲ್ಲಿ ಒಟ್ಟಾಗಿ 3 ಕಪ್ಪಿನಷ್ಟು ತಗೊಂಡಿದ್ದೀನಲ್ಲ, ಈಗ ಇದಕ್ಕೆ 2.25 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲದ ತುರಿ ತಗೊಂಡಿದ್ದೀನಿ. ಅಂದರೆ ನಾನು ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಉಂಡೆ ಬೆಲ್ಲನ ಚೆನ್ನಾಗಿ ನುಣ್ಣಗಾಗಿ ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀನಿ. ನೀವು ಸ್ವಲ್ಪ ಪ್ಯಾಕೆಟ್ ಬೆಲ್ಲ ಬಳಸೋದಾದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ, ಅದಕ್ಕಿಂತ ಸ್ವಲ್ಪ ನೀವು ಹೆಚ್ಚಿಗೆ ತೊಗೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ನೀರು ಹಾಕಿ ಇದನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕು. ನೋಡಿ, ಈಗ ಬೆಲ್ಲ ಕರಗ್ತಾ ಇದೆ. ನಾನಿಲ್ಲಿ ಒಂದು ತಟ್ಟೆಗೆ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಾಡೋಷ್ಟೊತ್ತಿಗೆ ಸುಮಾರು ಒಂದು 4-5 ಸಾರಿ ನಾನು ಪಾಕನ ಚೆಕ್ ಮಾಡಿದ್ದೀನಿ. ಅಂದರೆ ನಮಗೆ ಕರೆಕ್ಟಾಗಿ ಪಾಕ ಬರಬೇಕು, ಆವಾಗಲೇ ನಮಗೆ ಚಿಕ್ಕಿ ಅನ್ನೋದು ಪರ್ಫೆಕ್ಟಾಗಿ ಬಂದಿರುತ್ತೆ. ಮತ್ತು ಅದು ಎಷ್ಟು ದಿವಸ ಇಟ್ಟರೂ ಕೂಡ ಅದು ಮೆತ್ತಗಾಗೋದಿಲ್ಲ. ಇಲ್ಲ ಅಂತಂದರೆ ಅದು ಮೆತ್ತಗಾಗಿ ನೀರಾಗುತ್ತೆ, ಮತ್ತು ತಿನ್ನಬೇಕಾದ್ರೆ ನಮಗೆ ಹಂಗೆ ಒಂಥರ ಜಗದಂಗೆ ನಾರು ಅನ್ನಿಸ್ತಾ ಇರುತ್ತೆ. ಈಗ ನೋಡಿ, ಇದು ಇನ್ನೂ ಬೆಲ್ಲ ಆಗಿಲ್ಲ, ಇನ್ನೂ ಒಂದು 2 ಸಾರಿ ಚೆಕ್ ಮಾಡ್ಕೊಳ್ಳೋ ತನಕ ಇದನ್ನ ಲೋ ಫ್ಲೇಮಲ್ಲೇ ನಿಧಾನವಾಗಿ ಪಾಕನ ಕಾಯಿಸ್ಕೊಳ್ಬೇಕು. ನಮಗೆ ಪಾಕ ಅನ್ನೋದು ಯಾವ ರೀತಿ ಬರಬೇಕು ಅಂತಂದರೆ, ಇಲ್ಲಿ ನೋಡಿ, ಈ ರೀತಿ ಎಲ್ಲ ಹಾಕಿದ ತಕ್ಷಣ ಗಟ್ಟಿಗೆ ಆಗಬೇಕು. ಮತ್ತು ನಮಗೆ ಇಲ್ಲಿ ತಟ್ಟೆಯಲ್ಲಿ ಎತ್ತಾಕಿದ ತಕ್ಷಣ ಶಬ್ದ ಬರಬೇಕು, ಟಣ್ ಅಂತ. ಇಲ್ಲಿ ನೋಡಿ ಬರ್ತಾ ಇದೆ, ಈ ರೀತಿ ಶಬ್ದ ಬರಬೇಕು. ಮತ್ತು ಮುರಿದ ತಕ್ಷಣ ಪಟ್ ಅಂತ ಮುರಿಯುತ್ತೆ ಅದು. ಆ ರೀತಿ ಬಂದಾಗಲೇ ನಮಗೆ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ನಾವು ಹುರ್ಕೊಂಡಿರೋ ಡ್ರೈ ಸೀಡ್ಸ್ನೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಒಂದು 1/4 ಚಮಚದಷ್ಟು ಸೋಪು, ಶುಂಠಿ, ಯಾಲಕ್ಕಿ, ನಾವು ಯಾವಾಗಲೂ ಬರೀ ಏಲಕ್ಕಿ ಅಷ್ಟೇ ಹಾಕ್ತಾ ಇರ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಸೋಪು, ಶುಂಠಿ ಕುಟ್ಟಿ ಹಾಕಿದ್ರಿಂದ ಟೇಸ್ಟ್ ಮತ್ತು ನಾವು ತಿನ್ಬೇಕಾದ್ರೆ ಬಾಯಲ್ಲಿ ಘಮ ಅಂತ ಬರ್ತಾ ಇರುತ್ತೆ, ಅದಂತೂ ಸೂಪರಾಗಿರುತ್ತೆ. ಅದನ್ನ ಮಿಸ್ ಮಾಡಬೇಡಿ, ತಪ್ಪದೆ ನೀವು ಹಾಕಿ. ಈಗ ನೋಡಿ, ಈಗ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಗ ಇದಕ್ಕೆಲ್ಲ ಪಾಕ ಅಂಟ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಮೊದಲೇ ತುಪ್ಪ ಹಚ್ಚಿ ಎತ್ತಿಟ್ಟಿದ್ವಲ್ಲ ತಟ್ಟೆಗೆ, ಈಗ ಅದನ್ನು ಹಾಕಿ ಒಂದು ಸಾರಿ ಚೌಟದಲ್ಲಿ ಮತ್ತು ಪಾತ್ರದಲ್ಲಿರೋ ಇದನ್ನೆಲ್ಲ ತೆಗೆದು ಇದಕ್ಕೆ ಹಾಕಿದ್ಮೇಲೆ ನಾವು ಇದನ್ನ ಬೇಗನೆ ಸೆಟ್ ಮಾಡಿಸ್ಬೇಕು. ಅಂದರೆ ಪೂರ್ತಿ ಎಲ್ಲ ಕಡೆ ಸೆಟ್ ಆಗೋ ರೀತಿ ನಾವು ಇದನ್ನ ಒಂದು ಲೋಟಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ಪೂರ್ತಿ ಒಂದು 2-3 ನಿಮಿಷದೊಳಗೆ ಮಾಡಿಬಿಡಬೇಕು. ಅಂದರೆ ಎಲ್ಲ ಕಡೆಗೂ ಒಂದೇ ಈವನ್ ಲೆವೆಲಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಎಲ್ಲ ಪ್ರೆಸ್ ಮಾಡಬೇಕು. ಯಾಕಂದರೆ ಆಲ್ಮಂಡು ಅವೆಲ್ಲ ಸೀಡ್ಸ್ ಎಲ್ಲ ಒಂದೇ ಲೆವೆಲಾಗಿ ಅದಿಮ್ಕೊಬೇಕು. ಈ ರೀತಿ ಎಲ್ಲ ಸೆಟ್ ಮಾಡಿದ್ದಾದಮೇಲೆ
ನಾವಿಲ್ಲಿ ಅವಾಗಿಂದವ್ರೆ ನಾವು ಚಮಚಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡೆ ಅದನ್ನು ಬೇಕು, ಇಲ್ಲ ಅಂತಂದರೆ ಅದು ಹಂಗೆ ಪಾಕ ಎದ್ದು ಬರುತ್ತೆ, ಈ ಚಮಚಕ್ಕೆ ಅಂಟ್ಕೊಳುತ್ತೆ. ಈಗ ನೋಡ್ರಿ ಎಲ್ಲ ಸೆಟ್ ಆಗಿದೆ, ಈಗಾಗಲೇ ಗಟ್ಟಿ ಕೂಡ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಉಗುರು ಬಿಸಿ ಇದ್ದಂಗ್ಲೇ ಸ್ವಲ್ಪ ಒತ್ತಿ ನಾವಿಲ್ಲಿ ನಮಗೆ ಯಾವ ಶೇಪು ಮತ್ತು ಸೈಜಿಗೆ ಬೇಕೋ ಆ ಸೈಜಲ್ಲಿ ನಾವು ಇದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗಲೇ ಬಿಸಿ ಇದ್ದಂಗೆ ಕಟ್ ಮಾಡಿ ಇಟ್ಕೊಳ್ಬೇಕು, ತಣ್ಣಗಾದಾಗ ಮತ್ತೆ ಅದು ಕಟ್ ಮಾಡೋದಕ್ಕೆ ಬರಲ್ಲ, ಭಾಳ ಗಟ್ಟಿಯಾಗಿಬಿಡುತ್ತೆ. ಈಗ ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರೆ, ಇಲ್ಲ ಅಂತಂದರೆ ಮನೆಯಲ್ಲಿ ಸರಿಯಾದ ಊಟ ತಿನ್ನೋದಿಲ್ಲ, ಅವಾಗ ಅವರಿಗೆ ಅಪೌಷ್ಟಿಕತೆಯಿಂದ ಸಣ್ಣಕ್ಕಾಗಿರ್ತಾರೆ ಮತ್ತು ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ಇರೋದಿಲ್ಲ. ಅಂಥವ್ರಿಗೆ ಡೈಲಿ ಇದೊಂದು ಚಿಕ್ಕಿನ ಕೊಟ್ಟರೆ ಅವ್ರಿಗೆ ಒಳ್ಳೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ. ಇದರಲ್ಲಿ ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಷಿಯಮು ಮತ್ತು ಜಿಂಕ್ ಇರೋದ್ರಿಂದ ಇದು ಹೇರ್ ಫಾಲ್ ಆಗೋದನ್ನ ತಡೆಯುತ್ತೆ. ಮತ್ತು ಇದರಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನೋ ಅಂಶ ಇರೋದ್ರಿಂದ ನಾವು ಮಲ್ಕೊಂಡಾಗ ನಿದ್ರೆ ಬರೋದಿಲ್ಲ, ಮತ್ತು ಯಾರಿಗೆಲ್ಲ ನಿದ್ರೆ ಸಮಸ್ಯೆ ಇರುತ್ತೋ ಇದನ್ನ ಡೈಲಿ ಒಂದು ಚಮಚದಷ್ಟು ನಾವು ತಿಂತಾ ಬಂದರೆ ನಮಗೆ ನಿದ್ರಾಹೀನತೆಗಳು ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಇದರಲ್ಲಿ ಒಳ್ಳೆ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಹಾರ್ಟಿಗೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಕಲ್ಲಂಗಡಿ ಬೀಜದಲ್ಲಿ ಲೋ ಕ್ಯಾಲರಿ ಇರುತ್ತೆ, ಇದರಲ್ಲೂ ಕೂಡ ಮೆಗ್ನೀಷಿಯಮು, ಜಿಂಕು, ಐರನ್ನು ಮತ್ತು ಗುಡ್ ಫ್ಯಾಟ್ ಇರೋದ್ರಿಂದ ನಮ್ಮ ದೇಹಕ್ಕೆ ಇದು ಬೇಕೇ ಬೇಕಾಗುತ್ತೆ. ನೀವು ಡೈಲಿ 1 ಚಮಚ ನೀವು ಇದನ್ನ ತಿನ್ನಲೇಬೇಕಾಗುತ್ತೆ. ಇನ್ನು ಸನ್ಫ್ಲವರ್ ಸೀಡ್ಸು ನಾವು ಡೈಲಿ 1 ಚಮಚ ತಿನ್ನೋದ್ರಿಂದ ಇದರಲ್ಲಿ UV ಪ್ರೊಟೆಕ್ಷನ್ ಇರೋದ್ರಿಂದ ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ ಮತ್ತು ನೋಡೋದಕ್ಕೂ ತುಂಬ ಶೈನಿಯಾಗಿ ಕಾಣುತ್ತೆ. ಇದರಲ್ಲಿ ವಿಟಮಿನ್ E ಇರೋದ್ರಿಂದ ನಾವು ಸಪ್ರೇಟಾಗಿ ಪಿಲ್ಸ್ ತಗೊಳೋದು ಬೇಕಾಗಿಲ್ಲ, ಇದು ಹೇರ್ ಬ್ರೇಕ್ ಆಗ್ದಂಗೂ ಕಾಣುತ್ತೆ. ಮತ್ತು ಇದರಲ್ಲಿ ಎಷ್ಟೋ ವಿಶೇಷ ಪದಾರ್ಥಗಳು ಇರೋದ್ರಿಂದ ನಮ್ಮ ಆರೋಗ್ಯ ಇದು ತುಂಬಾ ಕಾಪಾಡುತ್ತೆ. ಮಕ್ಕಳಿಗಂತೂ ಇದು ದಿನಾಲೂ ಒಂದು ಚಿಕ್ಕಿ ನೀವು ಕೊಡಲೇಬೇಕು. ಮತ್ತು ಈಗ ಯಾರ್ಯಾರು ಚಿಕ್ಕ ಹೆಣ್ಣು ಮಕ್ಕಳು ಇದ್ದಾರೋ ಅವ್ರಿಗೆ ಇವಾಗಲಿಂದನೇ ಈ ಚಿಕ್ಕಿಯನ್ನು ಮಾಡಿಕೊಡ್ತಾರೆ ಬಂದರೆ ಅವ್ರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗದಂಗೆ ಇದು ತಡೆಗಟ್ಟಬಹುದು. ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ, ಸೇಮ್ ನೀವು ಅಂಗಡಿಯಲ್ಲಿ ಕೊಂಡ್ಕೊಂಬರೋ ಚಿಕ್ಕಿ ಯಾವ ರೀತಿ ಇರುತ್ತೋ ಅದನ್ನೇ ನೀವು ಕಡಿಮೆ ರೇಟ್ನಲ್ಲಿ ಮನೇಲಿ ಪ್ರಿಪೇರ್ ಮಾಡ್ಬೋದು, ಬಹಳ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕತ್ತರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಪಟ ಪಟ ಅಂತ ಮುರಿತಾ ಇದ್ದಾವೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಬರೀಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.